ನಾವು ಈ ದಿನ 10ನೇ ತರಗತಿಯ ಪದ್ಯವಾದಂತಹ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದ ವಿವರಣೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಪದ್ಯವನ್ನು ರಚಿಸಿರ್ತಕ್ಕಂಥವರು ದ.ರಾ ಬೇಂದ್ರೆಯವರು. ದ.ರಾ ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಈ ಹಕ್ಕಿ ಹಾರುತ್ತಿದೆ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕವಿ ಈ ಪದ್ಯದ ಮೂಲಕ ಏನು ಹೇಳ್ತಾ ಹೋಗ್ತಾರಪ್ಪ ಅಂತ ಹೇಳಿದರೆ, ಕಾಲವನ್ನು ಒಂದು ಪಕ್ಷಿಯ ಜೊತೆಗೆ ಹೋಲಿಕೆ ಮಾಡಿ ಹೇಳ್ತಾ ಹೋಗ್ತಾರೆ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಹೇಗೆ ಉರುಳ್ತಾ ಹೋಗುತ್ತದೆ, ಎಂತಹ ಪ್ರಭಾವಶಾಲಿಯಾದ ವ್ಯಕ್ತಿಯಾದರೂ ಸಹ ಹೇಗೆ ಕಾಲದ ಹೊಡೆತಕ್ಕೆ ಸಿಲುಕ್ತಾ ಹೋಗ್ತಾನೆ, ಕಾಲಚಕ್ರ ಹೇಗೆ ಪ್ರತಿಯೊಬ್ಬರ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗುತ್ತದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಹೇಗೆ ಕಾಲದ ಪ್ರಭಾವದಿಂದಾಗಿ ಪ್ರಾಚೀನ್ಯತೆಯಿಂದ ನಾವೀನ್ಯತೆಯೆಡೆಗೆ ಸಾಗ್ತಾ ಹೋಗ್ತೀವಿ, ಆಧುನಿಕತೆಯೆಡೆಗೆ ಕಾಲ ಹೇಗೆ ನಮ್ಮನ್ನು ಎಳೆದುಕೊಂಡು ಹೋಗುತ್ತದೆ, ವೈಜ್ಞಾನಿಕತೆಯೆಡೆಗೆ ಮತ್ತು ಮಾನವನ ಆಧುನಿಕತೆಯೆಡೆಗೆ ಹೇಗೆ ಕಾಲ ಬದಲಾವಣೆಗಳನ್ನು ತನ್ನಲ್ಲಿ ಅಡಗಿಸಿಕೊಳ್ತಾ ಹೋಗುತ್ತದೆ ಎಂಬುದನ್ನು ತೋರಿಸ್ತಾ ಹೋಗ್ತಾರೆ. ಕಾಲವೆಂಬ ಹಕ್ಕಿ ಸಹಜವಾಗಿಯೇ ಉರುಳ್ತಾ ಏನಾಗುತ್ತೆ, ಹೊಸತನಕ್ಕೆ ತನ್ನನ್ನು ತೆರೆದುಕೊಳ್ಳುವ ಸಂಕೇತವನ್ನು ಈ ಪದ್ಯದ ಮೂಲಕ ಕವಿ ಹೇಳ್ತಾ ಹೋಗ್ತಾರೆ. ಕಾಲಪಕ್ಷಿಯ ಹೊಡೆತಕ್ಕೆ ಮಾನವನ ಪ್ರಪಂಚದಲ್ಲಿ ಎಷ್ಟೆಲ್ಲ ಬದಲಾವಣೆಗಳ ಆಗ್ತಾ ಹೋಗುತ್ತೆ. ಕೊನೆಗೆ ಆ ಕಾಲಪಕ್ಷಿ ಏನಾಗುತ್ತೆ, ತೀರಾ ಅಂಚಿನಲ್ಲಿ ಕೊನೆಯಲ್ಲಿ ಮನುಷ್ಯನ ಅಳಿವಿನ ಕಡೆಗೂ ಸಹ ಆತನನ್ನು ಕರೆದುಕೊಂಡು ಹೋಗುತ್ತೆ. ಇಡೀ ಸಮಾಜದ, ಇಡೀ ಪ್ರಪಂಚದ ಒಂದು ಅಳಿವು ಸಹ ಈ ಕಾಲಚಕ್ರದಲ್ಲಿ ನಡೆಯುತ್ತೆ ಕೊನೆಗೆ ಅನ್ನೋದನ್ನು ಸಹ ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಈಗ ಒಂದೊಂದೇ ಪದ್ಯವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಪದ್ಯದಲ್ಲಿ ಈರುಳಳಿದು ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ಈರುಳಳಿದು ಅಂತ ಹೇಳ್ತಾ ಇದ್ದಾರಲ್ವ. ಈರುಳು ಅಂದ್ರೆ ಏನು, ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ, ಈರುಳಳಿದು ದಿನ ಬೆಳಗಾಗೋದ್ರೊಳಗೆ ಸುತ್ತಮುತ್ತಲು ಮತ್ತು ಮೇಲಕ್ಕೆ ಕೆಳಗೆ ಅಷ್ಟು ರಭಸವಾಗಿ ಈ ಕಾಲವೆಂಬ ಪಕ್ಷಿ ಓಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋ ಅಷ್ಟರಲ್ಲಿಗೆ ಓಡ್ತಾ ಇದೆ. ಗಾವುದ ಮುಂದೆ, ಗಾವುದ ಅಂತ ಹೇಳಿದರೆ 12 ಮೈಲಿ ದೂರ, ಅಷ್ಟು ರಭಸವಾಗಿ ಕತ್ತಲು ಕಳೆದು ಬೆಳಗಾಗೋದ್ರೊಳಗೆ ಆ ಕಡೆ ಈ ಕಡೆ ಸುತ್ತಮುತ್ತ ನಾವು ಮೇಲೆ ಕೆಳಗೆ ನೋಡೋದ್ರೊಳಗೆ ಈ ಪಕ್ಷಿ ಓಡ್ತಾ ಇದೆ. ಸುತ್ತಮುತ್ತ ಓಡ್ತಾ ಇದೆ, ಮೇಲೆ ಕೆಳಗೆ ಓಡ್ತಾ ಇದೆ, ಅಷ್ಟು ರಭಸವಾಗಿ ಓಡ್ತಾ ಇದೆ ಅಂತ ಹೇಳ್ತಾರೆ. ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಎವೆ ತೆರೆದಿಕ್ಕುವ ಅಂದರೆ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಅಷ್ಟು ಕ್ಷಣ ಮಾತ್ರದಲ್ಲಿ ಓಡ್ತಾ ಇದೆ. ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದ್ರೆ, ಅಷ್ಟು ರಭಸವಾಗಿ ಇದು ಕಾಲವೆಂಬ ಪಕ್ಷಿ ಓಡ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಎರಡನೇ ಪ್ಯಾರದಲ್ಲಿ ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಯುಂಟು, ಕೆನ್ನನ ಹೊನ್ನನ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ಎರಡನೇ ಪದ್ಯದಲ್ಲಿ ಕವಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಆ ಕಾಲವೆಂಬ ಪಕ್ಷಿ ಯಾವ ರೀತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕರಿಯಾದಂತಹ ಕರಿನರೆ ಬಣ್ಣದ ಪುಚ್ಚ, ಅದ್ರ ಪುಚ್ಚಗಳು ಹೇಗಿದೆ, ಕರಿನರೆ ಬಣ್ಣದಲ್ಲಿದೆ, ಮತ್ತು ಬಿಳಿಯಾದ ಹೊಳಪಿನ ಬಣ್ಣನೂ ಸಹ ಇದೆ. ಆ ರೀತಿಯಾದಂತಹ ಗರಿಗಳು ಅದಕ್ಕಿದೆ. ಬಿಳಿ ಹೊಳೆ ಬಣ್ಣದ ಗರಿಗಳಿದೆ. ಕೆನ್ನನ ಹೊನ್ನದ ಬಣ್ಣಗಳ ಕೆಂಪಾದಂಥ ಮತ್ತು ಹೊನ್ನಿನ ಅಂದರೆ ಬಂಗಾರದ, ಆ ರೀತಿಯಾದಂತಹ ಕೆಂಪಾದ ಮತ್ತು ಬಂಗಾರದ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು. ಹೊನ್ನಿನ ಮತ್ತು ಕೆಂಪಾದಂತಹ ಮಿಶ್ರಿತವಾದಂತಹ ರೆಕ್ಕೆಗಳನ್ನು ಸಹ ಇದು ಹೊಂದಿದೆ. ಆ ರೀತಿಯಾದಂತಹ ಹಕ್ಕಿ ತುಂಬ ರಭಸವಾಗಿ ಓಡ್ತಾ ಇದೆ, ಕಾಲವೆಂಬ ಪಕ್ಷಿ ಓಡ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಮೂರನೇ ಪ್ಯಾರದಲ್ಲಿ ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿ. ಮೂರನೇ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ದ.ರಾ ಬೇಂದ್ರೆಯವರಲ್ಲಿ, ಈ ಕಾಲವೆಂಬ ಪಕ್ಷಿಯನ್ನು ಇಡೀ ಭೂಮಂಡಲಕ್ಕೆ ಹೋಲಿಸ್ತಾ ಇದ್ದಾರೆ. ಇದರ ಬಣ್ಣ ಹೇಗಿದೆ, ನೀಲಮೇಘ ಮಂಡಲ ಸಮಬಣ್ಣ, ನೀಲಿಯ ಆಕಾಶಕ್ಕೆ ಮೇಘಗಳಿಗೆ, ಮೋಡಗಳಿಗೆ ಸಮನಾದಂತಹ ಬಣ್ಣವನ್ನು ಇದು ಹೊಂದಿದೆಯಂತೆ. ಮತ್ತು ಇದು ಹಾರ್ತಾ ಇರೋದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಆಕಾಶಕ್ಕೆ ರೆಕ್ಕೆಗಳೇ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮುಗಿಲಿಗೆ
ರೆಕ್ಕೆಗಳು ಒಡೆದಿದೆಯೇನೋ ಅನ್ನೋ ರೀತಿಯಲ್ಲಿ ಇದು ಭಾಸವಾಗ್ತಾ ಇದೆ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಆಕಾಶದಲ್ಲಿ ಏನು ನಕ್ಷತ್ರಗಳಿದೆಯೇ ಆ ನಕ್ಷತ್ರಗಳನ್ನೇ ಹಾರ ಮಾಡಿಕೊಂಡು ಇದು ಹಾಕ್ಕೊಂಡಿದೆ ಕಾಲವೆಂಬ ಪಕ್ಷಿ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಮತ್ತು ಸೂರ್ಯಚಂದ್ರರನ್ನು ತನ್ನ ಕಣ್ಣಾಗಿಸ್ಕೊಂಡಿದೆ. ಈ ಕಾಲವೆಂಬ ಪಕ್ಷಿಯ ಕಣ್ಣುಗಳ್ಯಾವುದು? ಸೂರ್ಯಚಂದ್ರರನ್ನೇ ಕಣ್ಣುಗಳನ್ನಾಗಿ ಕವಿಯಲ್ಲಿ ನೋಡ್ತಾ ಇದ್ದಾರೆ. ಆ ರೀತಿಯಾದಂತಹ ಒಂದು ಕಾಲವೆಂಬ ಪಕ್ಷಿ ಓಡ್ತಾ ಇರೋದನ್ನು ಕವಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಇನ್ನು ನಂತರದ ಪ್ಯಾರದಲ್ಲಿ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಒಕ್ಕಿ ಅಂತ ಹೇಳಿದ್ರೆ ಬೇರ್ಪಡಿಸೋದು ಅಂತ. ಒಕ್ಕಿ ಅಂತ ಹೇಳಿದ್ರೆ ತೆನೆಯಿಂದ ಕಸಕಡ್ಡಿಯನ್ನು ಬೇರ್ಪಡಿಸೋದು ಅಂತ ಹೇಳಿದ್ದಾರೆ. ಇಲ್ಲಿ ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಅಂದರೆ ಈ ಕಾಲವೆಂಬ ಹಕ್ಕಿ ಏನು ಮಾಡಿದೆ, ನಮ್ಮ ಹಿಂದಿನ ಕಾಲದಲ್ಲಿ ರಾಜರುಗಳ ಆಳ್ವಿಕೆ ಇತ್ತಲ್ವ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕವಿ. ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ, ಅಲ್ಲಿದ್ದಂತಹ ಕಸಕಡ್ಡಿಗಳನ್ನೆಲ್ಲ ಇದು ಬೇರ್ಪಡಿಸಿದೆ. ಸಾಮ್ರಾಜ್ಯಗಳಲ್ಲಿದ್ದಂತಹ ಕಸಕಡ್ಡಿಗಳನ್ನು ಈ ಕಾಲವೆಂಬ ಪಕ್ಷಿ ಬೇರ್ಪಡಿಸ್ತು ಅಂತ ಹೇಳಿದ್ದಾರೆ. ಮಂಡಲ ಗಿಂಡಲಗಳ ಗಡಮುಕ್ಕಿ ಅಂದರೆ ಕೋಟೆ ಕೊತ್ತಲಗಳೇನಿತ್ತು, ರಾಜರುಗಳು ತಮ್ಮ ಸಾಮ್ರಾಜ್ಯಗಳಲ್ಲಿ ಕಟ್ಟಿಕೊಂಡಂತಹ ಕೋಟೆ ಕೊತ್ತಲಗಳನ್ನೆಲ್ಲ ಇದು ಮುಕ್ಕಿಬಿಟ್ಟಿದೆ, ತಿಂದು ಹಾಕ್ಬಿಟ್ಟಿದೆ ಅಂತ. ತೇಲಿಸಿ ಮುಳುಗಿಸಿ ಖಂಡ ಖಂಡಗಳನ್ನೇ ಇದು ಅಂದರೆ ಭೂಪ್ರದೇಶಗಳನ್ನು ತನ್ನ ಒಡಲಲ್ಲಿ ಇದು ಮುಳುಗಿಸ್ಕೊಂಡ್ಬಿಟ್ಟಿದೆ. ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಏನೆಲ್ಲ ರಾಜರುಗಳಿದ್ರು ನಮ್ಮ ಭಾರತದಲ್ಲಿ, ಎಷ್ಟೆಲ್ಲ ರಾಜರುಗಳ ಆಳ್ವಿಕೆ ಮಾಡಿದ್ರಲ್ವಾ, ಅಂತಹ ಪ್ರಖ್ಯಾತ ರಾಜರುಗಳ ಸಾರ್ವಭೌಮರ ನೆತ್ತಿಯ ಮೇಲೆ ಈ ಕಾಲವೆಂಬ ಪಕ್ಷಿ ಕುಕ್ಕಿದೆ ಅಂತ. ಅಂದರೆ ಅವರೆಲ್ಲ ಈಗ ಏನಾಗಿದ್ದಾರೆ, ಅಳೆದೋಗಿದ್ದಾರೆ, ಎಲ್ಲ ಸಾಮ್ರಾಜ್ಯಗಳು ಅಳೆದು ಹೋಗಿದೆಯಲ್ವಾ, ಅದರ ಬಗ್ಗೆ ಕವಿಯಲ್ಲಿ ಹೇಳ್ತಾ ಹೋಗಿದ್ದಾರೆ. ನಂತರ 5ನೆಯ ಪ್ಯಾರಾದಲ್ಲಿ ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ಸಾಲುಗಳ ಮೂಲಕ ಕವಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಯುಗ ಯುಗಗಳ ಹಣೆ ಬರಹವನ್ನು ಒರೆಸಿ, ಈ ಕಾಲವೆಂಬ ಪಕ್ಷಿ ಏನು ಮಾಡಿದೆ, ಯುಗ ಯುಗಗಳ ಹಣೆ ಬರಹವನ್ನು ಒರೆಸಿದೆ. ಈ ಸಾಲಿನಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ನಾವು ಅನುಭವಿಸಿದಂತಹ ಕಷ್ಟ ನೋವು ಏನಿತ್ತು ಅದೆಲ್ಲ ಕೆಟ್ಟ ಹಣೆ ಬರಹವನ್ನು ಇದು ಹಾಕ್ತು, ಕಾಲವೆಂಬ ಪಕ್ಷಿ ಹೊರೆಸಿದೆ ಅಂತ. ಯುಗ ಯುಗಗಳ ಹಣೆ ಬರಹವನ್ನು ಒರೆಸಿ ಹಾಕಿದೆ. ಆ ಮೂಲಕ ಏನು ಮಾಡಿದೆ, ಮನ್ವಂತರಗಳ ಅಂತ ಹೇಳಿದ್ರೆ ಪರಿವರ್ತನೆಯ ಹೊಸ ಗಾಳಿಯನ್ನು, ಹೊಸ ಭಾಗ್ಯವನ್ನು ನಮಗೆ ತಂದುಕೊಟ್ಟಿದೆ. ಅಂದರೆ ಸ್ವತಂತ್ರವನ್ನು ನಾವು ಗಳಿಸ್ಕೊಂಡ್ವಲ್ವ, ಬ್ರಿಟಿಷರ ಮೂಲಕ ಹೋರಾಟವನ್ನು ಮಾಡಿ, ಬ್ರಿಟಿಷರ ಜೊತೆ ಹೋರಾಟವನ್ನು ಮಾಡಿ ನಾವು ಸ್ವತಂತ್ರವನ್ನು ಪಡ್ಕೊಂಡಿದ್ದರಿಂದ ಏನಾಯಿತು, ಮನ್ವಂತರಗಳ ಹೊಸ ಪರಿವರ್ತನೆಯ ಭಾಗ್ಯ ನಮಗೆ ದಕ್ತು. ಅದು ಯಾವುದರಿಂದ ಆಯಿತು, ಕಾಲ ಪಕ್ಷಿಯಿಂದನೇ ಅದು ಆಗಿದ್ದು ಅಂತ ಹೇಳ್ತಾರೆ. ಯುಗ ಯುಗಗಳ ಹಣೆ ಬರಹವನ್ನು ಒರೆಸಿ ಹಾಕಿಬಿಟ್ಟು ಹೊಸ ಪರಿವರ್ತನೆಯ ಭಾಗ್ಯವನ್ನು ಈ ಕಾಲವೆಂಬ ಪಕ್ಷಿ ನಮಗೆ ಒದಗಿಸಿಕೊಟ್ಟಿದೆ. ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ, ನಮ್ಮೆಲ್ಲರಲ್ಲೂ ಒಂದು ಹೊಸ ಚೇತನವನ್ನು, ಹೊಸ ಉತ್ಸಾಹವನ್ನು, ಹೊಸ ಭರವಸೆಯನ್ನು ಈ ಕಾಲವೆಂಬ ಪಕ್ಷಿ ತಂದುಕೊಟ್ಟಿದೆ. ಹಾಗೆ ಹೊಸಗಾಲದ ಹಸು ಮಕ್ಕಳನ್ನು ಹರಸ್ತಾ ಇದೆ. ಆಯಿತು, ಇಷ್ಟೆಲ್ಲ ನಾವೆಲ್ಲ ಬ್ರಿಟಿಷರಿಂದ ನಾವೆಲ್ಲ ಎಷ್ಟೆಲ್ಲ ಪಾಡನ್ನು ಪಟ್ವಿ, ಅದೆಲ್ಲ ಹೋಗಲಾಡಿಸ್ಬೇಕು. ನಾವಿನ್ನು ಹೊಸಗಾಲಕ್ಕಾಗಿ ನಾವೇನು ಮಾಡಬೇಕು, ಹೊಸದಾಗಿ ಹೊಸ ಬಾಳನ್ನು ನಾವು ಪ್ರಾರಂಭ ಮಾಡಬೇಕು. ನಾವು ಸಹ ಎಲ್ಲ ರಾಷ್ಟ್ರಗಳ ರೀತಿಯಲ್ಲಿ ಮುಂದೆ ಹೋಗಬೇಕು, ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಹೇಳಿ ಎಲ್ಲರನ್ನ ಹರಸ್ತಾ ಇದೆ. ಕಾಲವೆಂಬ ಪಕ್ಷಿ ಹೊಸಗಾಲದ ಹಸು ಮಕ್ಕಳನ್ನು ಹರಸ್ತಾ ಇದು ಏನು ಮಾಡ್ತಾ ಇದೆ, ಹಾರ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. 6ನೆಯ ಪ್ಯಾರಾದಲ್ಲಿ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ ಆಡಲು ಹಾಡಲು ಹಾರಾಡಲು ಮಂಗಳಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ಸಾಲುಗಳಲ್ಲಿ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ಅಂತ ಹೇಳಿದ್ದಾರೆ. ಬೆಳ್ಳಿಯ ಅಂತ ಹೇಳಿದರೆ ಇಲ್ಲಿ ಶುಕ್ರ ಗ್ರಹದ ಬಗ್ಗೆ ಹೇಳ್ತಾ ಇದ್ದಾರೆ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ಮನುಷ್ಯ
ಕಾಲಚಕ್ರದಲ್ಲಿ ಏನಾಗಿದೆ, ಕಾಲವೆಂಬ ಪಕ್ಷಿ ಮನುಷ್ಯನನ್ನು ಯಾವ ರೀತಿಯಾಗಿ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಹೇಳಿದರೆ, ಆ ಶುಕ್ರ ಗ್ರಹ ಭೂಮಿಗೆ ಅತ್ಯಂತ ಸಮೀಪದಲ್ಲಿರೋ ಗ್ರಹ ಅಲ್ವಾ ಶುಕ್ರ ಗ್ರಹ, ಅದರ ಮೇರೆಯನ್ನು ಮೀರಿ ಮನುಷ್ಯ ಏನಾಗಿದ್ದಾನೆ, ತಿಂಗಳಿನೂರಿನ ನೀರನ್ನು ಹೀರಿ, ತಿಂಗಳಿನೂರು ಅಂತ ಹೇಳಿದರೆ ಇಲ್ಲಿ ತಿಂಗಳು ಅಂತ ಹೇಳಿದರೆ ಚಂದ್ರ ಗ್ರಹಕ್ಕೆ ಕಾಲಿಟ್ಟಿದ್ದಾನೆ ಮನುಷ್ಯ ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ಶುಕ್ರ ಗ್ರಹವನ್ನು ದಾಟಿ ಮನುಷ್ಯ ಚಂದ್ರ ಗ್ರಹಕ್ಕೆ ಹೋಗಿ ಅಲ್ಲಿ ತನ್ನ ಕಾಲನ್ನು ಊರಿದ್ದಾನೆ, ಅಲ್ಲಿ ನೀರನ್ನು ಸವಿತಾ ಇದ್ದಾನೆ ಅಂತ ಹೇಳಿದ್ದಾರೆ. ಅಂದರೆ ಚಂದ್ರಗ್ರಹಕ್ಕೆ ಮನುಷ್ಯ ಹೋಗಿರೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಡಲು ಹಾಡಲು ಹಾರಾಡಲು ಮಂಗಳ ಲೋಕದ ಅಂಗಳಕೆರಿ. ಕಾಲವೆಂಬ ಪಕ್ಷಿ ಏನಾಗ್ತಾ ಇದೆ, ಆಡೋದಕ್ಕೆ, ತಾನು ಆಟ ಆಡೋದಕ್ಕೆ ಅಥವಾ ತಾನು ಹಾರಾಡೋದಕ್ಕೆ ಮಂಗಳ ಲೋಕದ ಅಂಗಳಕ್ಕೂ ಸಹ ಏರ್ತಾ ಇದೆ. ಅಂದರೆ ಮನುಷ್ಯ ಮಂಗಳ ಗ್ರಹಕ್ಕೆ ಹೋಗಿದ್ದನ್ನು, ಮಂಗಳ ಗ್ರಹದಲ್ಲಿ ಸಹ ತಾನು ಪಾದವನ್ನು ಇಟ್ಟಿದ್ರ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅಂದರೆ ಕಾಲವೆಂಬ ಪಕ್ಷಿ ಹೇಗೆ ಮನುಷ್ಯನನ್ನು ಆಧುನಿಕತೆಯೆಡೆಗೆ, ತಾಂತ್ರಿಕತೆಯೆಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ, ಕಾಲ ಪಕ್ಷಿಯ ಹೊಡೆತಕ್ಕೆ ಸಿಲುಕಿ ಕಾಲದ ಗತಿಗೆ ಮನುಷ್ಯ ಹೇಗೆ ಆಧುನಿಕತೆಯತ್ತ ಹೋಗ್ತಾನೆ ಅನ್ನೋದನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಮಂಗಳ ಲೋಕಕ್ಕೂ ಸಹ ಇಲ್ಲಿ ಹೋಗ್ತಾ ಇದೆ, ಕರ್ಕೊಂಡು ಹೋಗ್ತಾ ಇದೆ ಮನುಷ್ಯನನ್ನು ಕಾಲವೆಂಬ ಪಕ್ಷಿ ಅಂತ ಹೇಳಿದ್ದಾರೆ. ಹೀಗೆ ಕಾಲಪಕ್ಷಿಯ ಸೆಳೆತಕ್ಕೆ ಸಿಕ್ಕಂಥ ಮನುಷ್ಯ ಶುಕ್ರ, ಚಂದ್ರ, ಮಂಗಳ ಲೋಕಗಳ ಸಂಚಾರವನ್ನು ಮಾಡೋದ್ರ ಮೂಲಕ ಏನು ಮಾಡಿದ್ದಾನೆ, ಹಲವಾರು ವೈಚಿತ್ರ್ಯಗಳಿಗೆ, ವಿಸ್ಮಯಗಳಿಗೆ ಮಾನವ ಕಾರಣ ಆಗಿದ್ದಾನೆ ಅನ್ನೋದನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ ಕವಿ. ನಂತರ 7ನೇ ಪ್ಯಾರದಲ್ಲಿ, ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಯ್ಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ಹೊಂಚ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ಹಕ್ಕಿ ಹಾರಾಡ್ತಾ ಕೊನೆಗೆ ಏನನ್ನು ತಲುಪ್ತಾ ಇದೆ, ದಿಗ್ಮಂಡಲಗಳ ಅಂಚ ಅಂದರೆ ದಿಕ್ಕುಗಳ ಅಂಚನ್ನು, ಕೊನೆಗೆ ಹಾರ್ತಾ ದಿಗ್ಮಂಡಲಗಳ ಅಂಚನ್ನು ಇದು ಮುಟ್ತಾ ಇದೆ. ಮುಟ್ಟಿ ಆಚೆಗೆ ಚಾಚಿದೆ ತನ್ನಯ್ಯ ಚುಂಚ, ಮತ್ತು ಆ ದಿಕ್ಕುಗಳ ಆಚೆಗೂ ಸಹ ತನ್ನ ಚುಂಚವನ್ನು ಇದು ಚಾಚುತ್ತಾ ಇದೆ. ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ. ಕೊನೆಗೆ ಹೀಗೆ ಉರುಳ್ತಾ ಏನಾಗುತ್ತೆ, ಕೊನೆಗೊಂದಿನ ಈ ಬ್ರಹ್ಮಾಂಡ ಅಳಿವಾಗುತ್ತೆ ಅಂತ ಹೇಳ್ತೀವಲ್ವ ನಾವು, ಒಂದಿನ ಎಲ್ಲ ಸರ್ವನಾಶ ಆಗೋಗುತ್ತೆ ಅಂತ ಹೇಳ್ತೀವಲ್ವ, ಹಾಗೆ ಈ ಕಾಲಚಕ್ರಕ್ಕೆ ಬ್ರಹ್ಮಾಂಡಗಳು ಎಂದೋ ಒಂದಿನ ಒಡೆದು ಹೋಗುತ್ತೆ. ಯಾರಿಗೊತ್ತು, ಈ ಕಾಲಪಕ್ಷಿಯ ಹೊಡೆತಕ್ಕೆ ಒಂದಿನ ಸಿಲುಕಿ ಅದೇ ಈ ಕಾಲಪಕ್ಷಿ ಅದನ್ನೇ ಹೊಂಚು ಹಾಕಿರ್ಬೋದು, ಈ ಬ್ರಹ್ಮಾಂಡಗಳನ್ನು ಒಡೆಯುವ ಅಂಚನ್ನು, ಸರ್ವನಾಶ ಮಾಡುವ ಹೊಂಚನ್ನು ಈ ಪಕ್ಷಿ ಹಾಕಿರ್ಬೋದು ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಕಾಲವೆಂಬ ಪಕ್ಷಿ ಓಡ್ತಾ ಏನಾಗುತ್ತೆ, ಹಲವಾರು ಸಾಮ್ರಾಜ್ಯಗಳನ್ನು ನಾಶ ಮಾಡಿದೆ, ಹೊಸ ಮನ್ವಂತರಕ್ಕೆ ಒಂದು ಭಾಗ್ಯವನ್ನು ತೆರೆಸಿಕೊಟ್ಟಿದೆ, ಮತ್ತು ಮಾನವನನ್ನು ಆಧುನಿಕತೆಯೆಡೆಗೆ ಕೊಂಡುಕೊಂಡು ಹೋಗಿದೆ. ಕೊನೆಗೆ ಮಾನವನ ಅಳಿವಿಗೂ ಸಹ ಈ ಕಾಲಪಕ್ಷಿ ಒಂದು ದಿನ, ಬ್ರಹ್ಮಾಂಡದ ಅಳಿವಿಗೂ ಸಹ ಈ ಕಾಲಪಕ್ಷಿ ಒಂದು ದಿನ ಕಾರಣವಾಗುತ್ತೆ ಅಂತ ಕವಿ ಇಲ್ಲಿ ತಮ್ಮ ಆಶಯವನ್ನು ವ್ಯಕ್ತಪಡಿಸಿರೋದನ್ನು ನೋಡಬಹುದಾಗಿದೆ.